ವೀಕ್ಷಕರೇ ನಮಸ್ಕಾರ. ದಿಲ್ಲಿಯಲ್ಲಿ ಕ್ಯಾಬ್ ಚಾಲಕರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೊಲೆ ಮಾಡಿ ನಂತರ ಅವರ ವಾಹನಗಳನ್ನ ಮಾರಾಟ ಮಾಡ್ತಾ ಇದ್ದ. ಹೀಗೆ ಸರಣಿ ಕೊಲೆಗಳನ್ನ ಮಾಡ್ತಾ ಇದ್ದ ಹಂತಕನೊಬ್ಬ 24 ವರ್ಷಗಳ ನಂತರ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ದಿಲ್ಲಿ ಅಪರಾಧ ವಿಭಾಗದ ಪೊಲೀಸರು ಅಜಯ್ ಲಂಬಾ ಎಂಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಆತ 4 ಹತ್ಯೆ ಮತ್ತು ದರೋಡೆ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಆರೋಪಿಯಾಗಿದ್ದ. ಆತ ಕಳೆದ ಸುಮಾರು 2 ದಶಕಗಳಿಂದ ತಲೆಮರೆಸಿಕೊಂಡಿದ್ದ. ಲಂಬಾ ಹಾಗೂ ಆತನ ಸಹಚರರು ಟ್ಯಾಕ್ಸಿಯನ್ನ ಬಾಡಿಗೆ ಪಡೆದು ಉತ್ತರಾಖಂಡಕ್ಕೆ ಹೋಗ್ತಾ ಇದ್ರು. ನಂತರ ಟ್ಯಾಕ್ಸಿ ಡ್ರೈವರ್ನ ಪ್ರಜ್ಞೆ ತಪ್ಪಿಸಿ ಆತನನ್ನ ಹುಸಿರಿಗಟ್ಟಿಸಿ ಕೊಂದು ಮೃತದೇಹವನ್ನ ಗಿರಿ ಪ್ರದೇಶಗಳಲ್ಲಿ ಬಿಸಾಕ್ತಾ ಇದ್ರು. ಇದಾದ ಬಳಿಕ ಟ್ಯಾಕ್ಸಿಯನ್ನ ನೇಪಾಳಕ್ಕೆ ಮಾರಾಟ ಮಾಡ್ತಾ ಇದ್ರು. ದಿಲ್ಲಿ ಪೊಲೀಸರ ಪ್ರಕಾರವಾಗಿ 2001ರಲ್ಲಿ ದಿಲ್ಲಿ, ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡದಲ್ಲಿ ತನ್ನ ಸಹಚರರೊಂದಿಗೆ ಟ್ಯಾಕ್ಸಿಯನ್ನ ಬಾಡಿಗೆ ಪಡೆದು ಟ್ಯಾಕ್ಸಿ ಚಾಲಕರನ್ನೇ ಗುರಿಯಾಗಿಸಿಕೊಂಡು 4 ಭೀಕರ ಹತ್ಯೆ ಮತ್ತು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಈತ ಟ್ಯಾಕ್ಸಿಗಳನ್ನ ತನ್ನ ಸಹಚರರೊಂದಿಗೆ ಬಾಡಿಗೆ ಪಡೆದು ಅದಾದ ನಂತರ ಟ್ಯಾಕ್ಸಿ ಚಾಲಕರನ್ನ ಹತ್ಯೆಗೈದು ಮೃತದೇಹಗಳು ಪತ್ತೆಯಾಗುವುದನ್ನ ತಪ್ಪಿಸಿ ದೂರದ ಕಣಿವೆ ಪ್ರದೇಶಗಳಲ್ಲಿ ವಿಲೇವಾರಿ ಮಾಡ್ತಾ ಇದ್ದ. ವೀಕ್ಷಕರೇ, ಪೊಲೀಸರ ಪ್ರಕಾರವಾಗಿ ಇನ್ನೂ ಹಲವು ಹತ್ಯೆಗಳಲ್ಲಿ ಲಂಬಾ ಹಾಗೂ ಆತನ ತಂಡದ ಸದಸ್ಯರು ಭಾಗಿಯಾಗಿರಬಹುದಂತೆ. ಮೃತಪಟ್ಟಿರುವ 4 ಚಾಲಕರ ಪೈಕಿ ಈವರೆಗೆ ಕೇವಲ ಓರ್ವ ಚಾಲಕನ ಮೃತದೇಹವನ್ನ ಮಾತ್ರ ವಶಕ್ಕೆ ಪಡೆಯಲಾಗಿದೆ. ಇದಕ್ಕೂ ಮುನ್ನ ಲಂಬಾ ತಂಡದ 2 ಸದಸ್ಯರನ್ನ ಬಂಧಿಸಲಾಗಿತ್ತು. ಇದೀಗ ತಮ್ಮ ವಶದಲ್ಲಿರುವ ಲಂಬಾನನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. 48 ವರ್ಷದ ಲಂಬಾ ಮೂಲತಃ ದಿಲ್ಲಿಯವನು. 6ನೇ ತರಗತಿ ಇದ್ದಾಗಲೇ ಶಾಲೆಯನ್ನ ಬಿಟ್ಟಿದ್ದ. ನಂತರ ಉತ್ತರ ಪ್ರದೇಶದ ಬರೇಲಿಗೆ ಸ್ಥಳಾಂತರಗೊಂಡಿದ್ದ. ಆತ ಕ್ಯಾಬ್ ಚಾಲಕರ ಹತ್ಯೆಗೆ ಧೀರೇಂದ್ರ ಹಾಗೂ ದಿಲೀಪ್ ನೇಘಿ ಎಂಬ ಆರೋಪಿಗಳೊಂದಿಗೆ ಕೈ ಜೋಡಿಸಿದ್ದ. ಲಂಬಾ ವಿರುದ್ಧ ಅಕ್ರಮ ಸಶಸ್ತ್ರ ಹೊಂದಿದ್ದ ಆರೋಪವೂ ಸೇರಿದಂತೆ ಅನೇಕ ಹಲವು ಪ್ರಕರಣಗಳು ದಾಖಲಾಗಿವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.